ಅಧಿಕಾರಿಗಳು ಕೆಲವರಿಗೆ ಕಣ್ಣು ಕಾಣೋದಿಲ್ಲ, ಯಾಕಂದ್ರೆ ಜನರ ಸಮಸ್ಯೆ ಅವರಿಗೆ ಗೊತ್ತಾಗಲ್ಲ, ಕೆಲವರಿಗೆ ಕಿವಿ ಕೇಳೋದಿಲ್ಲ, ಹೇಳಿದ್ದು ಅರ್ಥ ಆಗಲ್ಲ. ಲೋಕಸಭಾ ಸದಸ್ಯ ಕ್ಯಾಪ್ಟನ್ ಬ್ರಿಜೇಶ್ ಶೆಟ್ರೆ, ಮೂಡುಬಿದಿರೆ ಶಾಸಕ ಉಮನಾಥ್ ಕೋಟ್ರೆ, ಈ ರಸ್ತೆಯ ಸಮಸ್ಯೆಯನ್ನು ತಾವು ಈಗಲೇ ಪರಿಹಾರ ಮಾಡದಿದ್ದರೆ ಇದು ನಿರಂತರ ಸಮಸ್ಯೆಯಾಗಿ ಉಳಿತದೆ. ಇವರು ಅಧಿಕಾರಿಗಳು ಕಾಮಗಾರಿ ಮಾಡಿ ಹೋಗ್ತಾರೆ, ಆದ್ರೆ ಈ ಸಮಸ್ಯೆ ನಿಮಗೆ ನಿರಂತರವಾಗಿ ಉಳಿತದೆ. ಸ್ವಾಮಿ ಟೈಮ್ಸ್ ಬಂಧುಗಳೇ, ನಾನು ವಸಂತ್ ಕುಮಾರ್. ನಾವಿವತ್ತು ಮೂಡುಬಿದಿರೆಯ ಅಲಂಗಾರ ಪ್ರದೇಶಕ್ಕೆ ಬಂದಿದ್ದೇವೆ. ಈಗ ನೇರವಾಗಿ ನಿಮ್ಮ ಸ್ವಯಂ ಟೈಮ್ಸ್ ಈ ಪ್ರದೇಶವನ್ನು, ಅಂದ್ರೆ ಬೆಳವಾಯಿ ಬನ್ನಡ್ಕದ ಅವನಟ್ಟು ಕ್ರಾಸ್ನ ಈ ಪ್ರದೇಶವನ್ನು ಡೇಂಜರ್ ವಲಯ, ಅಪಾಯಕಾರಿ ಅಪಘಾತದ ವಲಯ, ಡೇಂಜರ್ ಝೋನ್ ಹೇಳುವ ಒಂದು ಘೋಷಣೆಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತದೆ. ಯಾಕಂದ್ರೆ ಈ ಪರಿಸರದಲ್ಲಿ ತಾವು ಗಮನಿಸಬಹುದು, ಅಲಂಗಾರ ಮೂಡುಬಿದಿರೆ ಭಾಗದಿಂದ ಬರುವ ಕೆಲವು ವಾಹನಗಳು ಇದೇ ಹಾದಿಯಾಗಿ ಈ ಭಾಗಕ್ಕೆ ಬರ್ತವೆ. ಅದರ ಜೊತೆಗೆ ಕಾರ್ಕಳದಿಂದ ಬರುವ ವಾಹನಗಳು ಕೂಡ ಇದೇ ಹಾದಿಯಾಗಿ ಮೂಡುಬಿದಿರೆಗೆ ಹೋಗ್ತವೆ. ಇದು ಸರ್ವಿಸ್ ರಸ್ತೆ. ಸರ್ವಿಸ್ ರಸ್ತೆಯಲ್ಲಿ ಎರಡು ಭಾಗದಲ್ಲಿ ಕೂಡ ಸಂಚಾರ ಆಗ್ತಿದೆ. ಈಗ ವೇಗವಾಗಿ ತಾವು ಗಮನಿಸಬಹುದು, ಆ ಭಾಗದಿಂದ ವೇಗವಾಗಿ ಬರುವ ಬಸ್ಸುಗಳು ಜೊತೆಗೆ ಕಾರುಗಳು, ಕಾರ್ಕಳದಿಂದ ಆ ಭಾಗದಿಂದ ಅಂದ್ರೆ ಕಾರ್ಕಳದಿಂದ ಬರುವ ವಾಹನಗಳು ವೇಗವಾಗಿ ಬಂದು ಈಗ ಇಲ್ಲಿ ಮೂಡುಬಿದಿರೆಯ ಅಲಂಗಾರು ಹಾದಿಯಾಗಿ ಮೂಡುಬಿದಿರೆಗೆ ಹೋಗುವಾಗ ಬಹಳಷ್ಟು ವೇಗ ಇರ್ತದೆ. ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯಿಂದ ಸರ್ವಿಸ್ ರಸ್ತೆಗೆ ತಗೊಳ್ಳುವಾಗ ಒಂದು ಎದುರು ಭಾಗದಿಂದ ಕೂಡ ವಾಹನ ಬಂದ್ರೆ ಅಪಘಾತ ಅಂತೂ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಇದನ್ನು ನೇರವಾಗಿ ನಾವು ಡೇಂಜರ್ ಝೋನ್, ಅಪಾಯಕಾರಿ ಅಪಘಾತ ವಲಯ ಎಂದು ಘೋಷಣೆ ಮಾಡ್ತೇವೆ. ಈಗ ಬಂಧುಗಳೇ, ನಾನು ನಿಮ್ಮ ವಸಂತ್ ಕುಮಾರ್. ರಾಷ್ಟ್ರೀಯ ಹೆದ್ದಾರಿಯ ಬಹಳಷ್ಟು ರಸ್ತೆಗಳಲ್ಲಿ, ಉದಾಹರಣೆಗೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಂಚಾರ ಮಾಡಿ ಅದರ ಕಾಮಗಾರಿ ಆಗುತ್ತಿರುವ ಸಂದರ್ಭದಲ್ಲಿ ನ್ಯೂನತೆಗಳನ್ನು ನಾನು ಕೂಡ ವರದಿ ಮಾಡಿದ್ದೇನೆ. ಜೊತೆಗೆ ನಿಮ್ಮ ಸ್ವಯಂ ಟೈಮ್ಸ್ ಮೂಲಕ ತಾವು ವೀಕ್ಷಣೆ ಮಾಡಿದ್ದೀರಿ. ಈಗ ಕೆಲವು ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯ. ಇದರಲ್ಲಿ ಏನಂದ್ರೆ, ಸಾಯಂಕಾಲ ಹೊತ್ತಿಗೆ ಕಾರ್ಮಿಕ ಬೆಳಗಿನ ಸಾಯಂಕಾಲದವರೆಗೆ ಏನು ಕಾಮಗಾರಿ ಮಾಡ್ತಾನೆ, ಕಾಮಗಾರಿ ಆದ ಬಳಿಕ ಸಾಯಂಕಾಲ ಅದನ್ನು ಪರಿಶೀಲನೆ ಮಾಡುವ ಕಾರ್ಯವನ್ನು ಅಧಿಕಾರಿಗಳು ಮಾಡಬೇಕು. ಆದ್ರೆ ಅಧಿಕಾರಿಗಳು AC ರೂಮ್ನಲ್ಲಿ ಕುಳಿತುಕೊಂಡು ಇದರ ಕಾಮಗಾರಿ ವೀಕ್ಷಣೆ ಮಾಡೋದ್ರಿಂದಾಗಿ ಸಾಯಂಕಾಲದ ಹೊತ್ತಿಗೆ ಅವರಿಗೆ ಅದನ್ನು ಇಲ್ಲಿ ಅಪಘಾತದ ಒಂದು ಫಲಕಗಳನ್ನು ಅಳವಡಿಸಬೇಕು, ಅದು ಅವ್ರನ್ನ ಮಾಡ್ತಾ ಇಲ್ಲ. ಎಂಕುಲು ಜನಪ್ರತಿನಿಧಿ ಅಡೆಬೋಪುಜಿ ನೆಕ್ ಮೈನ್ ಕಾರಣವಂಡ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನೆಟ್ಟದಲ್ಲ ಸಾವು ನೋವು ಆಂಡುಂದಾಂಡ ನೇರ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಒಂಜಿ ಗಾಡಿಲೇನು ಎಂಕುಲು ದಾಂಟ್ರೆ ಉಡುಪಿಜ ಮೂಲ ಆಕ್ಸಿಡೆಂಟ್ ಅವರ ಕಾರಣನೇ ಮೂಲ ಸರ್ವಿಸ್ ರೋಡ್ ಇಚ್ಚಿ ಒಂಜಾನ ಮೂಲ ನೆಟ ಬಂದ ಜುವ ಉಂದಾಪುಡು ಎದೂರಿಗೆ ಬರ್ಬೇಕು ಈ ರೋಡ್ ಇಂಚ ಬಂದಾಗ ಹಿಂಗಲು ಸರ್ವಿಸ್ ರೋಡ್ ಅಂತ ಇಂಗ್ಲಿ ಸರ್ವಿಸ್ ರೋಡ್ ದಾನೆ ಮಲ್ಲ ಸಮಸ್ಯೆ ఒక ಮೂಲ ಆಕ್ಸಿಡೆಂಟ್ ಅವರ ಕಾರಣ ಅವೇ. ಅಂಡರ್ ಪಾಸ್ ಬಹಳಷ್ಟು ದೂರ ಆಗಿದೆ. ಎಲ್ಲಿ ಕೂಡ್ ರಸ್ತೆ ಉಂಟು ಅಲ್ಲಿ ಅಂಡರ್ ಪಾಸ್ ಮಾಡಲಿಲ್ಲ, ಒಂದು 100 ಮೀಟರ್ ಆಚೆ ಮಾಡಿದ್ದಾರೆ. ಅದು ಮೊದಲನೇ ತಪ್ಪು. ಆದ್ರೆ ತಪ್ಪು ಆಗಿದೆ, ಅದನ್ನ ಈಗ ಸರಿಪಡಿಸಲಿಕ್ಕೆ ಇನ್ನೂ ಅವಕಾಶ ಉಂಟು. 4 ಡೆತ್ ಆಯ್ತು. ಆ ಸರ್ವಿಸ್ ರೋಡ್ ಅನ್ನು ಸೋನ್ಸ್ ಫಾರ್ಮ್ ನ ಅಲ್ಲಿಂದ ಲಾಸ್ಟ್ ಅಲ್ಲಿ ನಿಲ್ಲಿಸಿದ್ದಾರೆ ಎರಡು ಸೈಡ್. ಅದು ಎಲ್ಲಿ ಬೆಳವಾಯಿಂದ ಸ್ಟಾರ್ಟ್ ಆದ ಸರ್ವಿಸ್ ರೋಡ್ ಅಲ್ಲಿ ಯಾಕೆ ನಿಲ್ಲಿಸಿದ್ದು, ಅಲ್ಲಿಂದ ಇಲ್ಲಿ ತನಕ ಅವರು ನೇರವಾಗಿ ಏನು ಅಂತ ಕೇಳಿದ್ರೆ ಮತ್ತೆ ಮರುದಿನ ಬಂದ್ಕೊಂಡು ಇಲ್ಲಿಯ ಕಾಮಗಾರಿಯ ವೀಕ್ಷಣೆಗೆ ಅಥವಾ ಒಂದು ವಾರ ಬಿಟ್ಟು ವೀಕ್ಷಣೆಗೆ ಬರ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ಬಹಳಷ್ಟು ಅಪಘಾತಗಳು, ಸಾವು ನೋವುಗಳು, ಸ್ಥಳೀಯರು ಮೃತ್ಯು ಇದೆಲ್ಲ ಕೂಡ ಸಂಭವಿಸ್ತದೆ. ಇದರಲ್ಲಿ ಪರಿಹಾರ ಏನು ಅಂತ ಕೇಳಿದ್ರೆ ಏನೂ ಇಲ್ಲ. ಈಗ ದಯವಿಟ್ಟು ಮಂಗಳೂರಿನ ಲೋಕಸಭಾ ಸದಸ್ಯರೇ ಕ್ಯಾಪ್ಟನ್ ಬ್ರಿಜೇಶ್ ಶೆಟ್ರೆ ಅವರು ಬಹಳಷ್ಟು ಒಂದು ರಾಜಕಾರಣ ಕ್ಷೇತ್ರದಲ್ಲಿ ಹೊಸ ಒಂದು ಚಿಗುರಾಗಿ ಮೂಡಿ ಬಂದಿದ್ದಾರೆ. ಒಂದಷ್ಟು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ತಾವು ಒಂದು ರೀತಿಯ ನನ್ನೊಂದೊಂದು ಸ್ವಯಂ ಟೈಮ್ಸ್ ಮೂಲಕ ಮನವಿ, ನಾನು ಕೂಡ ಬಹಳಷ್ಟು ರಾಷ್ಟ್ರೀಯ ಹೆದ್ದಾರಿಗಳನ್ನು ಕಂಡವ. ನೀವು ಇಲ್ಲಿ ಬರುವ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳಿಗೆ ಒಂದು ಕನ್ನಡ ಭಾಷೆ ಬರೋದಿಲ್ಲ, ಅವರು ಹಿಂದಿಯಲ್ಲಿ ಮಾತಾಡುವವರು, ಬಹಳಷ್ಟು ಬೇರೆ ಬೇರೆ ಭಾಗಗಳಿಂದ ಬರುವವರು. ಇಲ್ಲಿ ಅವರು ಏನು ಒಂದಷ್ಟು ಲೆಕ್ಕಾಚಾರಗಳನ್ನು ಹಾಕೊಂಡು ಅವರ ಕಾಮಗಾರಿ ಮುಗಿಸಿ ಹೋಗ್ತಾರೆ. ಆದ್ರೆ ಇಲ್ಲಿ ಸಾವು ನೋವು ಅನುಭವಿಸುವವರು ಯಾರು ಅಂತ ಕೇಳಿದ್ರೆ ಸ್ಥಳೀಯರು. ಹಾಗಾಗಿ ದಯವಿಟ್ಟು ಲೋಕಸಭಾ ಸದಸ್ಯರು ಇದರ ಬಗ್ಗೆ ಗಮನ ಹರಿಸಬೇಕು. ಇಲ್ಲಿ ಏನು ಸಮಸ್ಯೆ ಇದೆ, ಯಾಕಂದ್ರೆ ಇದು ಸಮಸ್ಯೆ ನಿರಂತರವಾಗಿ ಉಳಿದು ಕೊನೆಗೆ ನಿಮ್ಮ ಭಾಗಕ್ಕೆ ಉಳಿತದೆ. ಈ ಸಮಸ್ಯೆ ನಿಮಗೆ ಮಾತ್ರ ಈ ಸಮಸ್ಯೆ ಉಳಿತದೆ, ಜೊತೆಗೆ ಸ್ಥಳೀಯ ಶಾಸಕರು ಇದರ ಸಮಸ್ಯೆಯನ್ನು ಅನುಭವಿಸಬೇಕಾಗ್ತದೆ. ಹಾಗಾಗಿ ಕಾಮಗಾರಿ ಆಗ್ತಾ ಇರುವಾಗಲೇ ಇಲ್ಲಿ ಏನು ಪರ್ಯಾಯ ವ್ಯವಸ್ಥೆ ಆಗಬೇಕು, ಇದರ ಬಗ್ಗೆ ಲೋಕಸಭಾ ಸದಸ್ಯರು ದಯವಿಟ್ಟು ಗಮನ ಹರಿಸಿ. ಇದು ನಿಮ್ಮ ಸ್ವಯಂ ಟೈಮ್ಸ್ನ ಮನವಿ ಕೂಡ. ಅದರ ಜೊತೆಗೆ ಅಧಿಕಾರಿಗಳ ನಿರ್ಲಕ್ಷ್ಯ ಈ ರಸ್ತೆಗೆ ಮಾತ್ರ ಅಲ್ಲ, ಅಧಿಕಾರಿಗಳ ನಿರ್ಲಕ್ಷ್ಯ ಪ್ರತಿ ರಾಷ್ಟ್ರೀಯ ಹೆದ್ದಾರಿಗೆ ಹೋದ್ರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ನೂರಾರಲ್ಲ ಸಾವಿರಾರು ಮಂದಿ ಸಾವು ನೋವು ಅನುಭವಿಸ್ತಾರೆ. ಇದಕ್ಕೆ ಪೊಲೀಸ್ ದಾಖಲೆಗಳನ್ನು ತೆಗೆದ್ರೆ ನಿಮಗೆ ಒಂದಷ್ಟು ಮಾಹಿತಿಗಳು ಸಿಗ್ತವೆ, ಯಾವ್ಯಾವ ರಸ್ತೆಯಲ್ಲಿ ಎಷ್ಟೆಷ್ಟು ಜನ ಸತ್ರು ಅಂತ ಹೇಳ್ಕೊಂಡು. ಹಾಗಾಗಿ ನಾನು ಮತ್ತೊಮ್ಮೆ ಹೇಳ್ತೇನೆ, ಮೂಡಬಿದ್ರೆ ಅಲೆಂಗಾರು ಬಳಿಯ ಈ ಅಮಲಬೆಟ್ಟಿನ ಈ ಪ್ರದೇಶ, ಬನ್ನಡ್ಕದ ಅಮಲಬೆಟ್ಟು ಕ್ರಾಸ್ನ ಈ ಪ್ರದೇಶವನ್ನು ನಾವು ಡೇಂಜರ್ ಝೋನ್, ಅಪಾಯಕಾರಿ ಅಪಘಾತ ವಲಯ ಎಂದು ಘೋಷಣೆ ಮಾಡ್ತೇವೆ.